ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾವಿವತ್ತು ರೆಡಿಯಾಗಿ ಶೋರೂಮ್ ಹತ್ರ ಹೋಗ್ತಾ ಇದ್ದೀವಿ. ನಾವಿವತ್ತು ಗಾಡಿನ ಪರ್ಚೇಸ್ ಮಾಡ್ತಾ ಇದ್ದೀವಿ. ಗಾಡಿ ಡೆಲಿವರಿ ಇದೆ. ಸೊ ಯಾವ ಗಾಡಿ ಯಾವ ಶೋರೂಮ್ ಹತ್ರ ಹೋಗ್ತಾ ಇದ್ದೀವಿ ಎಲ್ಲನೂ ಹೇಳ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ಪೂರ್ತಿ ವಿಡಿಯೋನ ನಾನು ಮಾತಾಡಿರೋದು ಅಷ್ಟು ಕ್ಲಿಯರಾಗಿ ಕೇಳಿಸಿಲ್ಲ, ಹಾಗಾಗಿ ನಾನು ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ. ಸೊ ನಾವು ಆನ್ ದ ವೇ ಹೋಗ್ತಾ ಇದ್ದೀವಿ. ಗೈಸ್ ನಾವೀಗ ಶೋರೂಮಲ್ಲಿದ್ದೀವಿ. ನೋಡಿ ಸೊ ವೆಯ್ಟ್ ಮಾಡ್ತಿದ್ದೀವಿ. ಸೊ ಡೆಲಿವರಿ ಇದೆ. ಆ್ಯಕ್ಚುಲಿ ನಾನು ನಿಮಗೆ ಏನು ಹೇಳಬೇಕು ಅಂದರೆ, ನಾವು ಅಷ್ಟು ಒಂದು ರಾಯಲ್ ಎನ್ಫೀಲ್ಡ್ ತೊಗೊಳ್ತಾ ಇದ್ದೀವಿ. ಸೊ ಅದನ್ನು ಇವತ್ತು ಡೆಲಿವರಿ ಇದೆ. ಸೊ ಹಾಗಾಗಿ ಬಂದಿದ್ದೀವಿ ಇಲ್ಲಿ. ಅವರು ಪ್ರೋಸೆಸ್ ಮಾಡ್ತಾ ಇದ್ದಾರೆ, ಪೇಪರ್ಸ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ನಾವು ಸ್ವಲ್ಪ ಬೇಗನೆ ಹೋಗಿದ್ವಿ, ಹಾಗಾಗಿ ಅವರಿನ್ನ ಎಂಪ್ಲಾಯೀಸ್ ಎಲ್ಲ ಬರ್ತಾಯಿದ್ರು. ನಮ್ಗೆ ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಬೇಗ ಡೆಲಿವರಿ ತೊಗೊಳ್ಳೋಣ ಅಂತ ಹೋಗಿದ್ವಿ. ಡೆಲಿವರಿ ಗಾಡಿನ ತೊಗೊಂಡು ನಾವು ಸ್ವಲ್ಪ ಔಟ್ಸೈಡ್ ಹೋಗಬೇಕಿತ್ತು, ಹಾಗಾಗಿ ಬೇಗ ಹೊರಟಿದ್ವಿ. ಸೊ ವೆಯ್ಟ್ ಮಾಡ್ತಾ ಇದ್ದೀವಿ. ಪಾಪು ಒಂದು ಕಡೆ ನಿಲ್ತಾ ಇಲ್ಲ, ಆಟ ಆಡ್ತಿದ್ದಾನೆ. ಇನ್ನೇನು ರೆಡಿಯಾಗಿದೆ, ಸ್ವಲ್ಪ ಸೈನ್ ಎಲ್ಲ ತೊಗೋಬೇಕಂತ ಹೇಳ್ತಿದ್ದಾರೆ. ಹೆಣ್ಮಕ್ಳನ್ನು ಹೆಂಗೆ ಸಂಭಾಳಿಸ್ಬೋದು, ಆದರೆ ಗಂಡು ಮಕ್ಕಳು ತುಂಬಾ ಅಂದರೆ ತುಂಬ ತುಂಟರು. ಸ್ವಲ್ಪ ಕಷ್ಟನೇ ಅವ್ರನ್ನ ಒಂದು ಕಡೆ ಹಿಡಿದು ಕೂರಿಸೋದು. ಸೊ ಅವರು ಪೇಪರ್ಸ್ನ ರೆಡಿ ಮಾಡೋ ಅಷ್ಟೊತ್ತಿಗೆ ನಮ್ಮ ಪಾಪುನ ನಾನು ಒಂದು ಕಡೆ ಕೂರಿಸೋದು ದೊಡ್ಡ ಕೆಲಸ, ಒಂಥರ ಟಾಸ್ಕ್ ಆಗಿಬಿಟ್ಟಿತ್ತು ನನಗೆ. ತೋರ್ಬಿಟ್ಟು ನಂದು ಅಂತ ನಾವೀಗ ಶೋರೂಮಲ್ಲಿದ್ದೀವಿ. ಆ್ಯಕ್ಚುಲಿ ಶೋರೂಮಲ್ಲಿನ ಎಂಪ್ಲಾಯೀಸೇ ಬಂದಿಲ್ಲ, ನಾವು ಫಸ್ಟ್ ಬಂದ್ಬಿಟ್ಟಿದ್ದೀವಿ. ಸೊ ಇನ್ನೂ ಬರಬೇಕು. ಸೊ ವೆಯ್ಟ್ ಮಾಡ್ತಿದ್ದೀವಿ, ಇನ್ನೇನು ಬರ್ತಾರೆ. ಆ್ಯಕ್ಚುಲಿ ಈಗ 10 o'clock. ಗೊತ್ತಿಲ್ಲ ಒಳಗಡೆ ಯಾರಾದರೂ ಇದ್ದಾರಾ ಇಲ್ವಾ ಅಂತ. ಸೊ ಎಷ್ಟು ಗಂಟೆಗೆ ಕೊಡ್ತಾರೆ ಅಂತ ಗೊತ್ತಿಲ್ಲ, ನೋಡಬೇಕು. ಎಷ್ಟು ಗಂಟೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಒಂದು 2-3 ಜನ ಬಂದಿದ್ದಾರೆ ಅಷ್ಟೇ, ಅವರೇ ಪೇಪರ್ಸ್ ಎಲ್ಲ ರೆಡಿ ಮಾಡ್ತಿದ್ದಾರೆ. ಇನ್ನು ಡೆಲಿವರಿ ಕೊಡೋರು ಬಂದಿಲ್ಲ. ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಬೇಡ, ವಿಡಿಯೋ ಮಾಡಬಾರ್ದಾ ನಿನಗೆ? ಪಪ್ಪನ ಇದು ಯಾರು ಕೂತಿರೋದು ಈ ಕಡೆ? ಇಳಿಬೇಕಾ ನೀನು? ಇಳಿಬೇಕಾ? ನೋಡಿ, ಇಲ್ಲಿ ಪೇಪರ್ಸ್ನ ರೆಡಿ ಮಾಡ್ತಾ ಇದ್ದಾರೆ. ಫಾರ್ಮ್ ಎಲ್ಲ ಫಿಲ್ ಮಾಡಿ ಅಲ್ಲಿ ಸೈನ್ ತೊಗೋತಿದ್ದಾರೆ ಅಷ್ಟೇ. ಸೊ ಅದ್ರ ಜೊತೆಗೆ ನಮಗೆ ಕೀಸು ಮತ್ತು ಕೀ ಬಂಚು ಮತ್ತು ಒಂದು ಸ್ವಲ್ಪ ಡಾಕ್ಯುಮೆಂಟ್ಸ್ನ ಕೊಡ್ತಾರೆ. ಇಲ್ಲಿ ಡೆಲಿವರಿ ಕೊಡೋ ಪ್ಲೇಸ್ ಅಂತ, ಇಲ್ಲಿ ಡೆಲಿವರಿ ಕೊಡೋದು ನಮಗೆ. ನಮ್ಮ ಗಾಡಿನ ಆಲ್ರೆಡಿ ರೆಡಿ ಮಾಡಿ ನಿಲ್ಲಿಸಿದ್ದಾರೆ ಡೆಲಿವರಿ ಕೊಡೋದಕ್ಕೆ. ಬಟ್ ಅದಕ್ಕೂ ಮುಂಚೆ ಈ ಪ್ರೋಸೆಸ್ ಮಾಡ್ತಿದ್ದಾರೆ. ಸೊ ನಮಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ ಏನಂದರೆ, ಗಾಡಿನ ಸ್ಟಾರ್ಟಿಂಗ್ ಎಷ್ಟು ಕಿಲೋಮೀಟ್ರ್ ಓಡಿಸ್ಬೋದು ಮತ್ತು ಎಷ್ಟು ಅವರೇಜ್ ಎಷ್ಟರಲ್ಲಿ ನಾವು ಓಡಿಸ್ಬೇಕು ಅಂತ, ಮತ್ತು ಮೇಂಟೆನೆನ್ಸ್ ಹೆಂಗೆ, ಯಾವ ಥರ ಮೇಂಟೈನ್ ಮಾಡಬೇಕು, ಪೆಟ್ರೋಲ್ ಎಷ್ಟು ಹಾಕಿಸ್ಕೋಬೇಕು, ಸರ್ವಿಸ್ ಹೆಂಗೆ, ಅದೆಲ್ಲ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ. ಪಂಪ್ ಬರುತ್ತೆ ಈಗ ಹೊಸ ಗಾಡಿ, ಅದಕ್ಕೋಸ್ಕರ ಫುಲ್ ಟೈಮ್ ಮಾಡ್ತೀವಿ. ಇವಾಗ ಫುಲ್ ಟೈಮ್ ಮಾಡೋದು 4 ಪಡೆದು ಆಗುತ್ತೆ. ನಾಳೆ ನೆಲಮಂಗಲ ಸೈಡ್ ಹೋಗಿ ಪೂಜೆ ಮಾಡಿಸ್ಬೇಕು ಅಂದರೆ ಹೆಂಗೆ? ಅಲ್ಲ, 30 ಕಿಲೋಮೀಟರ್ ಒಳಗಡೆ ಓಡಿಸಿ ಅಂತ ಹೇಳಿದ್ರಲ್ವಾ? 200 ಕಿಲೋಮೀಟರ್ ಅಲ್ವಾ ಇರೋದು? ನಮ್ಮ ಗಾಡಿ ರೆಡಿಯಾಗಿದೆ ಡೆಲಿವರಿ ಕೊಡೋದಕ್ಕೆ. ಇನ್ನೇನು ಬರ್ತಾರೆ ಅವರು ಡೆಲಿವರಿ ಕೊಡೋದಕ್ಕೆ. My many minds, my heart doesn't always agree. What I'm thinking inside.
ಇಲ್ಲಿ ನಮಗೆ ಗಾಡಿನ ಹೇಗೆ ಸ್ಟಾರ್ಟ್ ಮಾಡಬೇಕು, ಏಕೆಂದರೆ ಕಿಕ್ಕರ್ ಇರಲ್ಲ ಅಂತೆ ಈ ಗಾಡಿಯಲ್ಲಿ. ಸೊ ಹಾಗಾಗಿ ಕೀನಲ್ಲೇ ಸ್ಟಾರ್ಟ್ ಮಾಡಬೇಕು. ಮತ್ತು ಕೀ ಇಲ್ಲ ಅಂದರೆ ಅಥವಾ ಒಂದು 15 ಡೇಸ್ 1 ಮಂತ್ ನಾವು ಗಾಡಿನ ಸ್ಟಾರ್ಟ್ ಮಾಡದೆ ಹಂಗೆ ಬಿಟ್ಟರೆ ಹೆಂಗೆ ಸ್ಟಾರ್ಟ್ ಮಾಡೋದು ಅಂತ ತೋರಿಸ್ಕೊಡ್ತಿದ್ದಾರೆ. ಟೋಟಲ್ ಎಷ್ಟು ಓಡಿದೆ ಅಂತ ಟ್ರಿಪ್ ಅಂದರೆ ಸಪೋಸ್ ನೀವೆಲ್ಲಾದರೂ ಲಾಂಗ್ ಹೋಗ್ತೀರಾ, ಅದು ಡಿಸ್ಟೆನ್ಸ್ ಕಿಲೋಮೀಟರ್ ಎಷ್ಟಿತ್ತು ಅಂತ ನೋಡೋಕ್ಕೆ ಟ್ರಿಪ್ ಟ್ರಿಪ್ ಬಿ ಉಲ್ಟೆ ಹೋಗಿ ಮಾಡ್ಬಾರ್ದು. ಎಲ್ಲೆಲ್ಲಿ ಗೊತ್ತಾಗುತ್ತೆ ನಾನು ಅಂದ್ಕೊಂಡಿದ್ದೆ ನಾರ್ಮಲ್ ಗಾಡಿ ಥರನೇ ಅಂತ ಅಂದ್ಕೊಂಡಿದ್ದೆ. ಬಟ್ ಇವರೆಲ್ಲ ಎಕ್ಸ್ಪ್ಲೈನ್ ಮಾಡಿದಾಗ ಗೊತ್ತಾಯಿತು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅಂತ. ಕೊಡು ಮನೆ ಅವ್ರಿಗೆ, ಬೇಡ ಬೇಡ ಕೊಡು. ಇಲ್ಲಿ ನಮ್ಮ ಹಸ್ಬೆಂಡು ಸ್ವಲ್ಪ ಗ್ಲೌಸಸ್ಸು ಮತ್ತು ಜಾಕೆಟ್ ಎಲ್ಲ ಬೇಕು ಅಂತ ಹೇಳಿ ನೋಡ್ತಿದ್ದಾರೆ. ನೆಕ್ಸ್ಟ್ ಟೈಮ್ ಬಂದಾಗ ನಾವು ಪರ್ಚೇಸ್ ಮಾಡಬೇಕು ಅಂತ ಎಲ್ಲ ಸ್ಟಾಕ್ ಎಷ್ಟಿದೆ ಏನಿದೆ ಅಂತ ನೋಡ್ಕೋತಿದ್ದಾರೆ. ನಮ್ಮ ಪಾಪು ಕೀನ ಬ್ಯಾಟ್ ಅಂದ್ಕೊಂಡ್ಬಿಟ್ಟಿದ್ದಾನೆ. ಸೊ ಅದರಲ್ಲಿ ಅವನು ಕ್ರಿಕೆಟ್ ಆಡಬೇಕಂತೆ. ಸೊ ಅದು ಯಾರು ಕೇಳಿದ್ರು ಕೊಡ್ತಾಯಿಲ್ಲ. ನನಗೆ ಭಯ ಎಲ್ಲಿ ಮುರಿದಾಕ್ಬಿಡ್ತಾನೆ ಅಂತ. ಪಾಪ ಅಲ್ಲಿರೋ ಎಂಪ್ಲಾಯೀಸು ಅವನ ಜೊತೆ ಆಟ ಆಡಿದ್ರು ಸ್ವಲ್ಪ ಹೊತ್ತು. ಅವನದು ಬ್ಯಾಟ್ ಅಂದ್ಕೊಂಡ್ಬಿಟ್ಟಿದ್ದಾನೆ, ಬ್ಯಾಟ್ ಥರ ಇದು ಮಾಡ್ತಾವನೆ. ಬೇಡ ಅದು. ಗೈಸ್, ಶೋರೂಮಲ್ಲಿ ಎಲ್ಲ ಕೆಲಸನೂ ಮುಗೀತು. ಸೊ ಮನೆಗೆ ಹೊರಡ್ತಾ ಇದ್ದೀವಿ. ನಮ್ಮ ಫಸ್ಟ್ ರೈಡ್ ಶೋರೂಮಿಂದ ಮನೆಗೆ. ಚೆನ್ನಾಗಿದೆ ಕೂರಕ್ಕೆ, ಸೌಂಡು ಎಲ್ಲ ತುಂಬ ಚೆನ್ನಾಗಿದೆ ಗಾಡಿ. ಸೊ ಮನೆಗೆ ಹೋಗಿ ಮತ್ತು ಸಂಜೆ ನಾವು ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಬೇಕು ಅಂದ್ಕೊಂಡಿದ್ವಿ. ನಮ್ಮನೆ ಪಕ್ಕನೇ ಇರೋದು ದೇವಸ್ಥಾನ. ಸೊ ಆಲ್ರೆಡಿ ಹೇಳಿದ್ದೀನಿ ಪೂಜೆ ಮಾಡೋದಕ್ಕೆ. ಸೊ ಪೂಜೆ ಮಾಡಿಸಿ ನೆಕ್ಸ್ಟ್ ರೈಡು ಸ್ಟಾರ್ಟ್ ಮಾಡಬೇಕು. ಫ್ರೆಂಡ್ಸ್, ಈಗ ರಾತ್ರಿ 7 ಗಂಟೆ. ಸೊ ಆಲ್ರೆಡಿ ನಾವು ಇನ್ಫಾರ್ಮ್ ಮಾಡಿದ್ವಿ ಪೂಜೆ ಮಾಡಬೇಕು ಅಂತ ದೇವಸ್ಥಾನಕ್ಕೆ. ಈ ದೇವಸ್ಥಾನ ಬಂದು ನಮ್ಮನೆ ಪಕ್ಕದಲ್ಲೇ ಇರೋದು ಗಣೇಶ ದೇವಸ್ಥಾನ. ಸೊ ನಾವು ಯಾವುದೇ ವೆಹಿಕಲ್ ತೊಗೊಂಡ್ರು ನಾವು ಇಲ್ಲೇ ಬಂದು ಪೂಜೆ ಮಾಡಿಸ್ತೀವಿ. ಸೊ ಹಂಗಾಗಿ ಇವಾಗಲೂ ನಾವು ಇಲ್ಲೇ ಪೂಜೆ ಮಾಡಿಸೋದಕ್ಕೆ ಬಂದ್ವಿ. ಗಾಡಿ ಪೂಜೆ ಇದೆಯಾ ಅಂದರೂ ಹ್ಞೂ ಅಂತ ತಗೊಂಡ್ರಾ? ಯಶ್ವಿನ್ ಈಗ ಪೂಜೆ ಸ್ಟಾರ್ಟ್ ಮಾಡ್ತಿದ್ದಾರೆ. ಫಸ್ಟು ದೇವ್ರಿಗೆ ಮಾಡಿ ಆಮೇಲೆ ಗಾಡಿಗೆ ಪೂಜೆ ಮಾಡ್ತಾರೆ. ಫ್ರೆಂಡ್ಸ್, ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ನ, ಒಳ್ಳೊಳ್ಳೆ ಕಂಟೆಂಟ್ನ ನಾನು ಅಪ್ಲೋಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ದೇವಸ್ಥಾನ ಮೇಯ್ನ್ ರೋಡಲ್ಲೇ ಇದೆ. ಆ್ಯಕ್ಚುಲಿ ರೋಡಲ್ಲಿ ಜಾಸ್ತಿ ನಿಲ್ಸ್ಕೊಳ್ಳೋಕ್ಕಾಗಲ್ಲ, ಪಕ್ಕದಲ್ಲೆಲ್ಲ ತುಂಬ ವೆಹಿಕಲ್ ಓಡಾಡ್ತಿರುತ್ತೆ. ದೊಡ್ಡದೇನಾದರೂ ಗಾಡಿ ಬಂದರೆ ಸ್ವಲ್ಪ ಇಕ್ಕಟ್ಟು ಥರ ಅನಿಸುತ್ತೆ. ಸೊ ಅದಕ್ಕೆ ಬೇಗ ಬೇಗ ಪೂಜೆ ಮಾಡ್ತಿದ್ದಾರೆ. ನಾವು ಗಾಡಿ ತೊಗೊಂಡಿದ್ದು ಮೊನ್ನೆ. ನಾನು 2 ಡೇಸ್ ಬಿಟ್ಟು ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಬಟ್ ಅವತ್ತು ಸಿಕ್ಕಾಪಟ್ಟೆ ಮಳೆ ಇತ್ತು. ನಾವು ಮನೆಗೆ ಬಂದಮೇಲೆ ಒಂದು 1 ಅವರ್ ಆದಮೇಲೆ ಮಳೆ ಸ್ಟಾರ್ಟ್ ಆಯಿತು. ಸಿಕ್ಕಾಪಟ್ಟೆ ಅಂದರೆ ತುಂಬಾ ಮಳೆ ಬಂತು. 1 ಅವರ್ ಕಂಟಿನ್ಯೂಸ್ ಮಳೆ ಬಂದಿರೋದು.
ಈಗಲೂ ಮಳೆ ಬರೋ ಥರನೇ ಇದೆ. ನನಗೆ ಭಯ ಏನಂದರೆ ಪೂಜೆ ಮಾಡೋಕ್ಕೆಲ್ಲ ಆಗುತ್ತೋ ಇಲ್ವೋ ಅಂತ. ಯಾಕೆಂದರೆ ಮಳೆ ಬಂದರೆ ಔಟ್ಸೈಡ್ ನಿಲ್ಸ್ಕೊಂಡು ಪೂಜೆ ಮಾಡೋಕ್ಕಾಗಲ್ಲ. ಸೊ ನಾವು ಫಸ್ಟೇ ಅಂದ್ಕೊಂಡಿದ್ವಿ ಇವತ್ತೇ ಪೂಜೆ ಮಾಡಿಸ್ಬೇಕು ಅಂತ. ಸೊ ಹಂಗಾಗಿ ಸ್ವಲ್ಪ ಪರವಾಗಿಲ್ಲ, ಮಳೆ ಸ್ವಲ್ಪ ಇಲ್ಲ ಈಗ. ನೆಕ್ಸ್ಟ್ ಬರ್ಬೋದು ಅನಿಸುತ್ತೆ, ಒನ್ ಅವರ್ ಹಾಫ್ ಆನ್ ಅವರ್ ಆದಮೇಲೆ. ಆ ರೀತಿ ಇದೆ ಮೋಡ ಎಲ್ಲ. ಸಮರ್ಪಯಾಮಿ ರಕ್ಷಾನ್ ಧಾರಯಾಮಿ ರಾಜಾದಿರಾಜಾಯ ವಿಶೇಷಾಯ ನಮೋ ಮೇ ಶರಣಾಯ ಗುರುಮೇ ಇರಿ ಅವ್ರು ಹೇಳ್ತಾರೆ. ಹಾಕಿ ಪ್ರಾರ್ಥನಾ ಸಮರ್ಪಯಾಮಿ. ಅರ್ಧ ಹಾಕ್ಕೊಂಡೆ. ಫ್ರೆಂಡ್ಸ್, ಪೂಜೆ ಆಯಿತು. ಈಗ ಗಾಡಿನ ಮನೆಗೆ ತಗೊಂಡೋಗೋದು. ಹೊಸ ಗಾಡಿ, ನನಗಂತೂ ತುಂಬ ಇಷ್ಟ ಆಯಿತು ಗಾಡಿ. ಆ್ಯಕ್ಚುಲಿ ನೋಡೋಕೆ ಹೋದಾಗ ನಾನು ಹೋಗಿರಲಿಲ್ಲ, ನಮ್ಮ ಹಸ್ಬೆಂಡ್ ಮತ್ತು ನಮ್ಮ ಅತ್ತೆ ಹೋಗಿದ್ದರು. ನಾನು ಊರಲ್ಲಿದ್ದೆ. ಇನ್ನೊಂದು ದಿನ ನಾವು ಅಮೌಂಟ್ ಪೇ ಮಾಡೋಕ್ಕೆ ಹೋದಾಗ ಗಾಡಿಯಲ್ಲಿರಲಿಲ್ಲ. ಡೆಲಿವರಿ ತೊಗೊಳೋದಕ್ಕೆ ಹೋದಾಗಲೇ ನಾನು ಗಾಡಿನ ನೋಡ್ತಾ ಇರೋದು. ಫೋಟೋದಲ್ಲಿ ತೋರಿಸಿದ್ರು, ಬಟ್ ಡೈರೆಕ್ಟಾಗಿ ನೋಡಿದಾಗ ಚೆನ್ನಾಗಿದೆ ಅಂತ ಅನ್ನಿಸ್ತು. ಫೋಟೋದಲ್ಲಿ ನನಗೆ ಅಷ್ಟು ಇಷ್ಟ ಆಗಿರಲಿಲ್ಲ. ಚೆನ್ನಾಗಿದೆ. ಈ ವಿಡಿಯೋ ನೋಡಿ ನಿಮಗೇನು ಅನ್ನಿಸ್ತು? ಇಷ್ಟ ಆಯಿತಾ? ಇಲ್ಲ ಬೇರೆ ಏನಾದರೂ ನಿಮಗೆ ಹೇಳಬೇಕು ಅಂತ ಅನಿಸಿದ್ರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನನ್ನ ವೀಡಿಯೋಸ್ನ ಹೀಗೆ ನೋಡ್ತಾ ಇರಿ, ನನಗೆ ಸಪೋರ್ಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪೂಜೆ ಆಯಿತು, ಈಗ ತೆಂಗಿನಕಾಯಿ ಹೊಡೆಯೋದು ಅಷ್ಟೇ ಇರೋದು. ಸೊ ಅದಾದಮೇಲೆ ಮನೆಗೆ ಹೊರಡ್ತೀವಿ. ಗಾಡಿ ಕೆಳಗಡೆ ನಿಂಬೆಹಣ್ಣು ಸರಿ ಬಿಟ್ಟಿಲ್ಲ ಅಂದ್ಬಿಟ್ಟು ಸರಿ ಬಿಟ್ಕೊಳ್ತಾ ಇದ್ದಾರೆ. ಯಾಕೆಂದರೆ ಗಾಡಿ ಪೂಜೆ ಮಾಡಿದಾಗ ನಿಂಬೆಹಣ್ಣು ತುಳಿಸ್ಬೇಕಂತಾರೆ. ಹಾಗಾಗಿ ತುಳಿಸ್ತಾ ಇದ್ದಾರೆ. ಈಗ ಫಸ್ಟ್ ಸ್ಟಾರ್ಟ್. ಓಕೆ ಫ್ರೆಂಡ್ಸ್, ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು.